ಹೂವೇ ಮಾತಾಡುತ್ತಾವೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಹೂವೇ ಮಾತಾಡುತ್ತಾವೋ ಮೊಗ್ಗೆ ಮಾತಾಡುತ್ತಾವೋ ನಮ್ಮ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಿಲೆ 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 ಕುಣಿದಾಡುತ್ತಾವೋ. ಹೂವೇ
ಮಾತಾಡುತ್ತೋ ಮೊಗ್ಗು ಮಾತಾಡುತ್ತೋ ಗೊತ್ತಿಲ್ಲ, ಆದ್ರೆ ಚೈತ್ರ ಮಾತ್ರ ಹಾಡಿನ ಮೂಲಕ ಸಿಕ್ಕಾಪಟ್ಟೆ ಮಾತಾಡಿದ್ರು ಇವತ್ತು. ಈ ಮಾತು ನಮ್ಮ ತೀರ್ಪುಗಾರರಿಗೆ ಹೇಗನ್ನಿಸ್ತು ಕೇಳೋಣವಾ? ಚೈತ್ರ ಅವಳ ಕಣ್ಣಿಂದ ಮತ್ತು ನಗುವಿಂದನೇ ಮಾತಾಡ್ಬಿಡ್ತಾಳಲ್ಲ. ಅಲ್ವಾ? ಏನಮ್ಮ ಸೂಪರ್ ಪರ್ಫಾರ್ಮೆನ್ಸ್. ಪ್ರತಿಯೊಂದು ಕರೆಕ್ಷನ್ನನ್ನು ನೀನು ಮಾಡ್ಕೊಂಡಿದ್ಯಾ ಕರೆಕ್ಟಾಗಿ. ನೇಸಲ್ ಟೋನ್ ಅಂತ ಹೇಳಿದ್ದೆ ತಿದ್ಕೋಬೇಕು ಅಂತ. ಇವತ್ತಿನ ಹಾಡು ನೀನು ಮುಂಚೆ ರಿಹರ್ಸಲ್ ಮಾಡ್ಕೊಳ್ಳುವಾಗ ಒಂದು ಚೂರು ಕೇಳಿಸ್ತದು, ಬಟ್ ಹಾಡಲ್ಲಿ ಬರಲಿಲ್ಲ. ನೀನು ಈಗ ಹಾಡುವಾಗ ಬರಲಿಲ್ಲ. ತುಂಬ ಖುಷಿಯಾಯಿತು. ಹೂವೆ ಮಾತಾಡುತ್ತಾವೋ, ಈ ಹಾಡು ಕೇಳುಗರ ಕಿವಿಗೆ ಕೇಳುವಷ್ಟು ಸುಲಭ ಇಲ್ಲ. ಬಹುಶಃ ಅದು ಹಾಡುವಾಗ ಗೊತ್ತಾಗತ್ತೆ ಹಾಡೋರಿಗೆ. ಎಲ್ಲ ಜಂಪ್ ನೋಟ್ಸ್ ಇದೆ, ಅದಕ್ಕೆ ತುಂಬ ಪಕ್ಕ ಪ್ರಿಸಿಷನ್ ಬೇಕು ಹಾಡೋದಕ್ಕೆ. ನವಿಲೆ ಕುಣಿದಾಡುತ್ತಾವೋ, ಅಯ್ಯ ಸ್ವಾಮಿ ಬೈರುವನ ಗಿರಿಯ ಮ್ಯಾಲೆ ನವಿಲೆ ಕುಣಿದಾಡುತ್ತಾವೋ. ನೀನು ಆ ಪಿಚ್ಚಿಂಗು ಎಲ್ಲ ಪರ್ಫೆಕ್ಟಾಗಿ ಹಾಡ್ದಿಯಮ್ಮ. ಭಾಳ ಖುಷಿ ಆಯಿತು. ಗಾಡ್ ಬ್ಲೆಸ್ ಯು. ಇನ್ನು ಹೀಗೆ ಇಂಪ್ರೂವ್ ಮಾಡ್ಕೋತಾ ಇರಿ. ಥ್ಯಾಂಕ್ ಯು ಮ್ಯಾಮ್. ಪುನೀರಾಜು ಸರ್, ಭೈರವನ್ ಭಕ್ತೇನಾ? ಹೌದು ಸರ್. ಅದಕ್ಕೆ ಎಲ್ಲ ಭೈರವನ್ ಮೇಲೆ ಹಾಡ್ತಾ ಇದೆಯಾ? ಹಂಗೇನಿಲ್ಲ ಸರ್. ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ಆದಿಚುಂಚನಗಿರಿ ಭೈರವನ್ ಕುರಿತಾಗಿ ಗೀತೆ ಇದು. ಪದಗಳ ಬಳಕೆ ತುಂಬ ಚೆನ್ನಾಗಿದೆ ಇದರಲ್ಲಿ. ಸ್ವಲ್ಪ ಎಚ್ಚರಿಕೆಯಲ್ಲೇ ಹಾಡಬೇಕು. ಯಾಕೆಂದರೆ ಒಂದು ಚರಣದಲ್ಲಿ ಅದನ್ನು ಸ್ಪ್ಲಿಟ್ ಮಾಡಿದೆ. ಗಾವಿಸಿದ್ದ ಅನ್ನೋಂಗೆ ಕೇಳ್ತಾ ಇತ್ತದು. ಗವಿಸಿದ್ದ. ಹೌದೌದು ಸರ್. ಗಾವಿಸಿದ್ದ ಅಂದರೆ ಬೇರೆ ಅರ್ಥ ಆಗ್ಬಿಡುತ್ತೆ. ಅಯ್ಯ ಕೊಡಗಲ್ಲ ಮ್ಯಾಲೆ ಗಾವಿಸಿದ್ದ ಹೂವೆ ಮಾತಾಡುತ್ತಾವೋ. ನೋಡಿ, ಒಂದೇ ಪದನ ಒಡೆದು ಹೇಳೋದು ಅಂತ ನಾನು ಹೇಳ್ತಾ ಇದ್ದೆ. ಈಗ ಓಲೆ ಒಳಲಂಚ ಅಲ್ವಾ? ಆಮೇಲೆ ವಾಲೆ ಬರೆದ್ರು ಅಂತ ಹೇಳಿದೆ ನೀನು. ಯಾರಿಗೆ ವಾಲೆ ಬರೆದಿದ್ದು? ಇವರು ಅಂದಾನಿ ಸಿದ್ಧ ಅವರು ರಾಜರು ವಾಲೆ ಬರೆದ್ರು ಅಂತ. ಓಲೆ ಬರೆದ್ರಲ್ವಾ, ಅದನ್ನು ಜನಪದಲ್ಲಿ ವಾಲೆ ಬರೆದ್ರು ಅಂತ. ಓಲೆ ಅಂದರೆ ಪತ್ರ ಬರೆದ್ರು ಅಂತ. ನೋಡಿ, ಇಲ್ಲಿ ಓಲೆ ಕೊಟ್ಟರು. ಒಳಲಂಚ ಯಾರು ಕೊಟ್ಟಿದ್ದು? ಒಳಲಂಚ, ಲಂಚ ಗೊತ್ತಲ್ಲ? ನೀನು ಅದು ತೋರಿಸ್ದೆ ಕೈಯಲ್ಲಿ, ನಿನಗೆ ಅರ್ಥ ಆಗಿದೆ ಅಂತ ಕಾಣುತ್ತೆ. ಯಾರಿಗೆ ಲಂಚ ಕೊಟ್ಟಿದ್ದು? ಗಂಗಮ್ಮಂಗೆ ಅಲ್ವಾ? ಒಳಲಂಚ. ಏನೇನು ಕೊಡಿಸಿದ್ರು? ವಾಲೆ ಬಂಗಾರ, ಅದ್ರ ಜೊತೆಗೆ ಒಳಲಂಚ. ಆಕೆ ಡಿಪ್ಲೊಮಾ ಮಾಡ್ತಿದ್ದಾಳೆ ಜನಪದದಲ್ಲಿ ಅಂತ ಹೇಳಿದಾಳೆ. ಅದರಿಂದ ನೀನು ಯಾಕೆ ಹೇಳಿದೆ ಅಂದರೆ, ಜನಪದದಲ್ಲಿ ಅಧ್ಯಯನ ಮಾಡೋರು ಇದ್ರ ಬಗ್ಗೆ ಒಂದು ಚೂರು ಸೂಕ್ಷ್ಮವಾಗಿರಬೇಕು ಅಂತ ನಾನು ನಿನಗೆ ಹೇಳ್ತಾ ಇರೋದು. ಈಗ ಗವಿಸಿದ್ದ ಅನ್ನೋದನ್ನು ಹಾಡ್ಬೇಕಾರೆ ನೀನು ಟೆಕ್ನಿಕಲಿ ಹಾಡನ್ನು ಏನು ಮಾಡ್ಬೋದು, ಅದನ್ನು ತಾಳಕ್ಕೆ ಕೂರ್ಸೋಕ್ಕೋ ಏನೋ ಹೇಳ್ಬಿಟ್ಟು ಗಾವಿಸಿದ್ದ ಅಂದ್ಬಿಟ್ರೆ ಆಗಲ್ಲ. ಅದನ್ನು ಕರೆಕ್ಟಾಗಿ ಕೂರಿಸಿ ಅದನ್ನು ಗವಿಸಿದ್ದ ಅಂತಲೇ ಹೇಳಬೇಕು. ಆಯಿತು, ಥ್ಯಾಂಕ್ ಯು. ವೇಮ್ಗಲ್ ಸರ್. ಚೈತ್ರ, ಇವತ್ತು ನೀವು ಮೈ ತುಂಬಿ ಆಡಿದ್ರಲ್ಲ, ಖುಷಿಯಾಗಿ ಅದು ಡಾನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ನೀಟ್ ಪ್ರೆಸೆಂಟೇಷನ್ ಮಾಡಿದ್ರಿ. ಕಡೆ ಚರಣ ಆದಮೇಲೆ ಮತ್ತೆ ತಿರುಗಿ ಯಾಕೋ ಬ್ರೇಕ್ ಕೊಟ್ರಿ, ಮತ್ತೆ ಪಲ್ಲವಿಗೆ ಬರೋಕ್ಕಿಂತ ಮುಂಚೆ. ಅದು ನನಗೇನೋ ಸೂಕ್ಷ್ಮ ಅರ್ಥ ಆಯಿತು, ಗೊತ್ತಾಗಿಲ್ಲ. ಕಂಟಿನ್ಯೂಟಿ ಆಗಲಿಲ್ಲ. ಪಲ್ಲವಿ ಕಡೆ ಚರಣ ಆದಮೇಲೆ ಹಂಗೆ ಪಲ್ಲವಿಗೆ ಬರಲಿಲ್ಲ, ಆಮೇಲೆ ಮತ್ತೆ ಬಂದ್ರಿ ನೀವು. ಬಟ್ ಆದರೂ ತುಂಬ ಸೊಗಸಾಗಿತ್ತು, ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೈತ್ರ. ಒಳ್ಳೆಯ ಕಾಮೆಂಟ್ ಸಿಕ್ತು ನಿಮ್ಗೆ ಇವತ್ತು. ಖುಷಿನಾ? ಓಕೆ, ಥ್ಯಾಂಕ್ ಯು.